ಶಿವಕುಮಾರ್ ಅವರು ನೀವು ಕೊಟ್ಟಿರುವಂಥ ಉತ್ತರ ಯಾಕೋ ನಿಮ್ಮ ಕಡೆ ನೀವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ, ನಾವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ. ಹಿಂದೆ ಎಲ್ಲ ಸ್ವಲ್ಪ ನೋಡಿ. ಅವರು ಶಿವಕುಮಾರ್ ಅವ್ರು 4 ಸರಿ ವಾರ್ನ್ ಮಾಡಿದ್ರು ಕೇಳಲ್ಲ. ಅವರೆಲ್ಲರೂ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ, ಅವ್ರಿಗೆ ಯಾಕೋ ಟೈಟ್ ಮಾಡಿಲ್ಲ. ಅವರು ಓಟ್ ಬೇಕು ಅಂತ ಏನೋ ಟೈಟ್ ಮಾಡ್ದಂಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಅವ್ರು ಹೇಳಿದ್ರು ಇದು ಏನು ಮೆಟ್ರೋ ಬಗ್ಗೆ ಮುಖ್ಯಮಂತ್ರಿಗಳು ಬಡ್ಜೆಟ್ ಅಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ನೆನ್ನೆನೂ ಹೇಳಿದೆ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀವಿ. ತಾವು ಉತ್ತರ ಕೊಟ್ಟಿರುವಂಥದ್ದು ಮೆಟ್ರೋ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೊಳಿಸುವಲ್ಲಿ ಹಾಗೂ ವಿವಿಧ ಪ್ರದೇಶದ ಮೆಟ್ರೋ ಪ್ರಯಾಣ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಕುರಿತು ವಿವರಗಳಾವು ಅಂತ. ಅದಕ್ಕೆ ಅಣ್ಣ ಬೇರೆ ಸಮಯನೇ ಇರೋದು. ತಾವು ಉತ್ತರ ಕೊಟ್ಟಿದ್ದೀರಾ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಗಮ ನಿಯಮಿತ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಂಟಿ ಉದ್ಯಮವಾಗಿ ರೂಪುಗೊಂಡಿರುವ ವಿಶೇಷ ಉದ್ದೇಶದ ವಾಹನವಾಗಿದೆ. ತಾವು ಉತ್ತರ ಕೊಟ್ಟಿರೋದು. ರಾಜ್ಯ ಸರ್ಕಾರ ಅನುಮೋದಿತ ಮೆಟ್ರೋ ಯೋಜನೆಗೆ ಭಾರತ ಸರ್ಕಾರವು ಸಾಮ್ಯ ಷೇರು ರೂಪದಲ್ಲಿ 50% ಹಣವನ್ನು ಒದಗಿಸುತ್ತದೆ. ತಾವು ಕೊಟ್ಟಿರೋ ಉತ್ತರ. ಅಲ್ಲದೆ ವಿದೇಶಿ ಸಾಲವನ್ನು ಪಡೆಯುವುದಕ್ಕೆ ಕೇಂದ್ರ ಸರ್ಕಾರವು ಸಾರ್ವಭೌಮ ಸಾಲ ಅನುವು ಮಾಡಿಕೊಡುತ್ತದೆ. ರಾಜ್ಯ ಸರ್ಕಾರವು ಯೋಜನೆಗೆ ಬೇಕಾದಂಥ ಭೂಮಿಯನ್ನು ಒದಗಿಸುತ್ತದೆ. ಅಲ್ಲದೆ SGST ಮರುಪಾವತಿ ಮಾಡಲಾಗುತ್ತದೆ, ನಷ್ಟವನ್ನು ಭರಿಸಲು ಆಗುತ್ತದೆ. ಇದು ತಾವು ಕೊಟ್ಟಿರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 88% ನಾವೇ, ಕೇಂದ್ರ ಸರ್ಕಾರ ಓನ್ಲಿ 12% ಅಂತ. ತಾವೇ ಉತ್ತರದಲ್ಲಿ 50-50 ಅಂತ ಹಾಕಿದ್ದೀರಾ. ಅಗ್ರಿಮೆಂಟ್ ಇದ್ದಿದ್ದು ಅಶೋಕ್, ಅಗ್ರಿಮೆಂಟ್ ಇದ್ದಿದ್ದು 50-50. ಮಂಜುನಾಥ್ ಅರ್ಕಲ್ಗೌಡ್ ಕೂತ್ಕೊಳ್ಳಪ್ಪಲ್ಲಿ ಅಂತ ಮಾಡ್ತಾರೆ ಇಲ್ಲಿ ಮಾತಾಡೋ. ಅಗ್ರಿಮೆಂಟ್ ಇದ್ದಿದ್ದು 50-50 ಅಗ್ರಿಮೆಂಟ್. ಬಟ್ ಇಲ್ಲಿವರೆಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋದು 8,033 ಕೋಟಿ, ಸಬ್ ಡೆಪ್ಟ್ 3,112, ಒಟ್ಟು 11,000 ಕೋಟಿ. ಇಲ್ಲಿವರೆಗೂ ಖರ್ಚಾಗಿರೋದು 67,000 ಕೋಟಿ, 67,000 ರೂಪಾಯಿ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ 67,000 ಕೋಟಿ ರೂಪಾಯಿಲಿ 11,000 ಕೋಟಿ ತೆಗೆದ್ರೆ ನಾವು 56,000 ಕೋಟಿ ರೂಪಾಯಿ ನಾವು ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಲೆಕ್ಕ ಹಾಕಿ. ಕೇಂದ್ರ ಸರ್ಕಾರ 11,000 ಕೋಟಿ, ನಮ್ಮ ಸರ್ಕಾರ 67,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸರ್ಕಾರ ಅಂದ್ರೆ ರೀ ಪ್ಯಾಸೆಂಜರ್ಸ್ ಸ್ಟೇಟ್ ಅದನ್ನೇ ಕರ್ನಾಟಕ ಸರ್ಕಾರ ನೀವು ಸೇರ್ಕೊಂಡು ಇದು ಲೆಕ್ಕಾಚಾರ. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮತ್ತು ಅಗ್ರಿಮೆಂಟ್ ಆಗಿರೋದು 50-50ನೇ. ಬಟ್ ಅಷ್ಟು ದುಡ್ಡು ಬರ್ತಾ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ದಟ್ ದುಡ್ಡು. ಇದೊಂದೇ ಅಲ್ಲ, ಎಲ್ಲ ಸ್ಟೇಟಲ್ಲೂ ಇದೆ. ಕೆಲವು ಸ್ಟೇಟಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ. ನಾನು ಬೇಕಾದ್ರೆ ಕೂತ್ಕೊಂಡು ನೀವು ರೆಕಾರ್ಡ್ಸ್ನ ಬೇಕಾದ್ರೆ ತೆಗ್ಸಿ, ಬೇಕಾದ್ರೆ ಹೋಗಿ BMRC ಅಲ್ಲೇ ಬೇಕಾದ್ರೆ ಇಲ್ಲ ಫೈಲ್ ಎಲ್ಲ ತಂದು ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ನಾನು. ಇದರಲ್ಲೇನು ಮುಚ್ಚು ಪೇಪರು ಡಾಕ್ಯುಮೆಂಟ್ನ ನಂಬರ್ಸ್ನ ಯಾರು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ನಾವು ಓದೋರ ದೃಷ್ಟಿ ನಮ್ದು ಒಂದೊಂದು ಥರ ಲೆಕ್ಕಾಚಾರ ಇದೆ. ಈ ಫೈನಾನ್ಷಿಯಲ್ ಅಡ್ವೈಸರ್ಗಳು ಒಬ್ಬೊಬ್ಬರು ಒಂದೊಂದು ಥರ, ಅವರು ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಒಂಥರ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಒಂಥರ ಹೇಳ್ತಾರೆ, ನೀವು ಫೈನಾನ್ಸ್ ಮಿನಿಸ್ಟರ್ ಆದಾಗ ನೀವು ಒಂಥರ ಹೇಳ್ಬೋದು. ಅದು ದಿ ವೇ ಯು ಪ್ಲಾನ್ ಇಟ್ ಈಸ್ ಡಿಫ್ರೆಂಟ್ ಅಷ್ಟೇ, ಬೇರೆ ಏನೇನಿಲ್ಲ. ನೀವು ಮೆಟ್ರೋ ದಾಖಲೆಗಳನ್ನೆಲ್ಲ ನಮ್ಮ ಕೈಗೆ ಕೊಡೋದು ಬೇಡ. ನೀವು ಕೊಟ್ಟಿರೋ ದಾಖಲೆನೇ ಇಲ್ಲಿದೆ ನನ್ನ ಹತ್ರ.